ಆಂಗ್ರಿ ಪರ್ಸನ್ ಯಾರು? ನೀವೇ. ಕೋಪ ಜಾಸ್ತಿ ನನ್ನ ಹೆಂಡ್ತಿಗೆ. ಯಾಕೆಂದರೆ ಗಂಡು ಮಕ್ಳಿಗೆ ಕೋಪ ಇರಲಿ ಒಪ್ಕೊತೀನಿ. ಹೆಣ್ಮಕ್ಳು ಕೋಪನ ಗಂಡು ಮಕ್ಳು ಕೋಪ ಮಾಡ್ಕೊಂಡಾಗ ಪ್ರೀತಿ ಸಮಾಧಾನ ಮಾಡ್ಬೇಕು, ಅವಾಗಲೇ ಸಂಸಾರ ಅನ್ನೋದು ಸರಿಯಾಗೋದು. ಹೆಣ್ಮಕ್ಳೇ ಕೋಪ ಆಗ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಗಂಡು ಮಕ್ಳು ಕೋಪ ಇರಬೇಕು, ಹೆಣ್ಮಕ್ಳು ಅದನ್ನ ನೀರಿಗೆ ಏರ್ಸ್ಬಿಟ್ಟು ಒಂದು ಸ್ವಲ್ಪ ಬೆಂಕಿ ಹಾರಿಸ್ಬೇಕು. ಇವರು ಮಾಮೂಲಿ ಭೂಕಂಪ ಉಂಟು ಮಾಡ್ತಿಲ್ಲ ಮೇಡಮ್, ಸುನಾಮಿನೇ ಉಂಟು ಮಾಡ್ತಾ ಇದ್ದಾರೆ. ಸೊ ಹೇಗಂದರೆ ಹೆಣ್ಮಕ್ಳು ಕೋಪ ಮಾಡ್ಕೊಂಡಾಗ ಗಂಡ ಬರ್ತಾರೆ, ಒಂದು ಮುದ್ದು ಮಾಡ್ತಾರೆ, ಒಂದು ಪ್ರೀತಿ ಮಾಡ್ತಾರೆ. ಅದು ಕೂಡ ಸಣ್ಣ ಪುಟ್ಟದ್ದು ನಾವು ಕೋಪ ಮಾಡ್ಕೊತಾ ಇರ್ತೀವಿ. ಅವಾಗ ಏನೋ ಸಣ್ಣ ಪುಟ್ಟ ಏನೋ ಗಿಫ್ಟ್ಸ್ಗಳು, ಅದು ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಸಮಾಧಾನ ಮಾಡಬೇಕು. ಚಾಕ್ಲೇಟ್ ಬೇಕು, ಅದು ಬೇಕು, ಇದು ಬೇಕು, ಡೈಲಿ ಕೋಪ ಮಾಡ್ಕೊತಿರ್ಬೇಕು ರೀ ಹೆಣ್ಮಕ್ಳು. ಅಂದರೆ ಯಾವತ್ತೂ ದಬ್ಬಕ್ಕಾಗೋದಿಲ್ಲ. ಕೋಪ ಬಂದು ಹೆಣ್ಣು ಫಸ್ಟ್ ಭಾವನಾತ್ಮಕ ಜೀವಿ. ಭಾವನೆಗಳನ್ನ ನಾವು ಯಾವತ್ತಿದ್ರೂ ಬೇಗ ವ್ಯಕ್ತಪಡಿಸ್ತಾಳೆ. ಯಾವಾಗಲೂ ನಗ್ತಾನೆ ಇರಬೇಕಾ? ಹಂಗೆ ನಗ್ಬಿಟ್ರೆ ಯಾರು ಇರೋ ತಲೆ ಕೆಟ್ಟೋಗ್ಬಿಟ್ಟದೆ ಹೇಳ್ಕೊಬಿಡ್ತಾರೆ ಅಷ್ಟೇ. ಲೇ ಅದನ್ನ ಹಾಕ್ಲೆ, ಲೇ ಇದಕ್ಲೇ ಹಿಂಗಿದೆ ತಲೆ ಕೆಟ್ಟೈತಲ್ಲ ಹೇಳ್ತೀವಿ. ಅಲ್ಲ ಮೇಡಮ್, ಶೂಟಿಂಗ್ ಅಂದ್ರೆ ಶೂಟಿಂಗಲ್ಲಿ ಯಾವಾಗಲೂ ಬ್ಯುಸಿ ಇರ್ತಾರೆ, ಟೈಮ್ ಕೊಡಲ್ಲ. ಇನ್ನು ಕೋಪ ಬರ್ದೆ ನಾವು 10 ಗಂಟೆಗೆ ಬರ್ತಾರೆ, 12 ಗಂಟೆಗೆ ಬರ್ತಾರೆ, ಮಿಡ್ ನೈಟ್ 1 o'clock 2 o'clock ದೇವ ಬರೋ ಟೈಮಲ್ಲಿ ಇವ್ರಿಗೆ ಊಟ ಹಾಕಬೇಕು. ಎಲ್ಲರೂ ಮಲಗಿರೋ ಟೈಮಲ್ಲಿ ಇವ್ರು ಎದ್ದಿರ್ತಾರೆ. ನನ್ನ ಕೆಲಸವೇ ಅಂತ ಇದು. ನಾವು ಯಾವತ್ತು ಸಿನಿಮಾ ಸೀರಿಯಲ್ ಅಂದಮೇಲೆ ನಮಗೆ ಟೈಮಿಂಗ್ಸ್ ಇಲ್ಲ. ಟೈಮಿಂಗ್ಸು ಇದ್ದು ಕೆಲಸ ಮಾಡೋರು ಯಾರು ಅಂದರೆ ಸರ್ಕಾರಿ ನೌಕರು ಅಷ್ಟೇನೆ. ಯಾರು ಫೋನೇ ಪಿಕ್ ಮಾಡಲ್ಲ, ಇವರೇ. ಈಗ ನೋಡಿ, ನಾನು ಶೂಟಿಂಗಲ್ಲಿ ಇರ್ತೀನಿ, ಟೇಕಲ್ಲಿ ಇರ್ತೀನಿ, ನಾವು ಫೋನ್ ಬಳಸೋಂಗಿಲ್ಲ, ಸೈಲೆಂಟಲ್ಲಿ ಇರುತ್ತೆ. ಆವಾಗ ಫೋನ್ ಮಾಡಿದ ತಕ್ಷಣ ತೆಗಿಯೋಕ್ಕಾಗೋದಿಲ್ಲ. ಬೈ ಚಾನ್ಸ್ ಶೂಟಿಂಗಲ್ಲಿ ಇಲ್ಲ ಅಂದ್ರೆ ಮಾಡಿದ ತಕ್ಷಣ ಎತ್ತೀನಿ. ಅದರಿಂದ ಇವ್ರು ಮಾಡಿದಾಗ ಶೂಟಿಂಗಲ್ಲಿ ಇರೋದು ತುಂಬ ಎಮೋಷನಲ್ ಆಗಬೇಡಿ, ಸಮಾಧಾನ ಸ್ವಲ್ಪ. ಶೂಟಿಂಗ್ ಟೈಮಲ್ಲೂ ಮನೆಯವ್ರಿಗೆಲ್ಲ ಟೈಮ್ ಕೊಡ್ತಿರ್ತಾರೆ, ಓಕೆನಾ? ಕೆಲವೊಂದ್ಸಲ ನಾನು ಅಥವಾ ನನ್ನ ಗಂಡ ಎಲ್ಲಾದರೂ ದೇವಸ್ಥಾನ ಅಥವಾ ಹೊರಗಡೆ ಹೋದಾಗ ಕೆಲವೊಬ್ರು ಕಾಲ್ ಮಾಡ್ತಾರೆ. ಸಪೋಸ್ ಗೊಬ್ಬರನ್ನ ಅವರು ಇವ್ರು ಯಾರಾದರೂ ಕಾಲ್ ಮಾಡಿದಾಗ ಎಲ್ಲಿದ್ಯಪ್ಪಿ ಅಂತ ಕಾಲ್ ಮಾಡಿದಾಗ ಆವಾಗಲೂ ಶೂಟಿಂಗಲ್ಲಿ ಇದ್ದೀನಿ, ನನ್ನ ಜೊತೆ ಇರ್ತಾರೆ, ಆವಾಗಲೂ ಶೂಟಿಂಗಲ್ಲೇ ಇರ್ತೀರ ಅಂತ ಅವ್ರಿಗೂ ಹೇಳ್ತಿರ್ತಾರೆ. ನಮಗೆ ಗೊತ್ತಾಗಲ್ಲ ಅವಾಗ ಶೂಟಿಂಗಲ್ಲೇ ಇರ್ತಾರೋ ಇಲ್ಲ ಶೂಟಿಂಗಲ್ಲಿ ಇರ್ತಾರೋ ಅಂತ. ಅಪ್ಪ ನನಗೆ ಗೊತ್ತಿಲ್ಲ ಶೂಟಿಂಗ್ ಅಷ್ಟೇ. ಇನ್ಯಾವುದು ಆಲ್ಮೋಸ್ಟ್ ಎಲ್ಲ ನಾವೀಗ ಸ್ಟುಡಿಯೋಕ್ಕೆ ಹೋಗಿರ್ತೀವಿ, ಶೂಟಿಂಗಲ್ಲಿ ಇರ್ತೀವಿ, ತೆಗಿಯೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಗೊತ್ತೇ, ಗಂಡು ಮಕ್ಳು ಯಾವತ್ತೂ ಮೊಬೈಲು ವಿಡಿಯೋ ಕಾಲು ಯಾವತ್ತೂ ಮಾಡಬೇಕು, ವರ್ಕ್ ಆಗದಂಗೆ ಇಟ್ಕೋಬೇಕು. ಅದಕ್ಕೆ ಇವಾಗಲೂ ಅವ್ರ ಮೊಬೈಲ್ ವರ್ಕ್ ಆಗ್ತಾ ಇಲ್ಲ. ವಿಡಿಯೋ ಕಾಲ್ ವರ್ಕ್ ಆಗಲ್ಲ. ಯಾಕಂದ್ರೆ ಎಲ್ಲಿದೆಯಾ ವಿಡಿಯೋ ಕಾಲ್ ಮಾಡೋ, ತೋರು ಎಲ್ಲಿದೆಯಾ ಅಕ್ಕಪಕ್ಕ ಯಾರವ್ರೆ ಅಂತಾಳೆ. ಅದಕ್ಕೆ ನನ್ನ ಮೊಬೈಲ್ ವಿಡಿಯೋ ಕಾಲ್ ವರ್ಕ್ ಆಗದೆ ಬೇಡ. ನಾನೇ ಇವಾಗ ಅವ್ರಿಗೊಂದು ಮೊಬೈಲ್ ತಗೊಳ್ಬಿಡೋಣ ಅಂತ ಯೋಚನೆ ಮಾಡ್ಬಿಟ್ಟಿದ್ದೀನಿ. ಎಲ್ಲ ಗಂಡು ಮಕ್ಕಳು ತಿಳ್ಕೊಳ್ಳಿ, ಮದುವೆ ಆದಮೇಲೆ ನಿಮ್ಮ ಮೊಬೈಲಲ್ಲಿ ಒಂದು ಚಿಕ್ಕ ಇಟ್ಕೊಳ್ಳಿ, ಅದರಲ್ಲಿ ವಿಡಿಯೋ ಕಾಲು ಗೊತ್ತಾಗಬಾರ್ದು ಎಲ್ಲರೂ ಏನು ಅಂತ. ಮೀಟ್ ಮಾಡೋಕೆ ಯಾರಿಗೆ ಉತ್ಸಾಹ ಜಾಸ್ತಿ? ಯಾರಿಗೆ ಉತ್ಸಾಹ ಜಾಸ್ತಿ? ನನಗೇನೆ. ನಾನು ಹೊರಗಡೆ ಇರ್ತೀನಿ, ಇಲ್ಲಿ ನನ್ನ ಹೆಂಡತಿ ಒಬ್ಳೇ ಇರ್ತಾಳೆ. ಎಷ್ಟೊತ್ತು ಹೋಗಿ ನೋಡ್ಬೇಕಪ್ಪ, ಅಯ್ಯೋ ಊಟ ಮಾಡೋದ್ಲ, ಅಯ್ಯೋ ಏನಾರು ನೀರು ಕುಡಿದ್ಲ, ಟೀ ಕುಡಿದ್ಲ, ಕಾಫಿ ಕುಡಿದ್ಲ, ಎಷ್ಟು ಇದು ಮಾಡ್ತಾ ಇರ್ತೀನಿ ಗೊತ್ತಾ? ನೀನಾರು ಮನೇಲಿ ಶೂಟಿಂಗ್ ಟೈಮಲ್ಲಿ ಕಾಲ್ ಮಾಡಿ ನಾನು ಕೇಳ್ತಾ ಇರ್ತೀನಿ, ರೀ ಕೆಮ್ತಾ ಇರ್ತೀರಾ ಅಥವಾ ಏನಾದ್ರು ಡಸ್ಟ್ ಅಲರ್ಜಿ ಆದ್ರೆ ನಿಮ್ಗೆ ಆಗಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಹೌದು ಮತ್ತೆ ನನ್ಗೆ ಮೋಸ ಮಾಡಿ ಎಷ್ಟು ಅಂತ, ಅಲ್ಲೂ ಮೋಸ ಇಲ್ಲೂ ಮೋಸ, ಕಾಲಲ್ಲೂ ಫೋನು ಕಾಲ್ಸ್ ಏನೂ ಇಲ್ಲ. 6 ತಿಂಗಳಿಂದ ನಾನು ಇನ್ನೂ ಮೋಸನೇ ಆಗ್ತಾ ಇದ್ದೀನಿ. ನಿಮ್ಮ ಹತ್ರ ಮೋಸಕ್ಕೆ ಒಳಗಾಗಿರೋ ಮಹಿಳೆ ನಾನೀಗ. ನನಗೆ ಯಾರಾದರೂ ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಪ್ಲೀಸ್. ಅತಿ ಹೆಚ್ಚು ನಾನು ಹೊರಗಡೆ ಇದ್ದಾಗ ಯಾವುದೇ ಆಗಲಿ ದುಡಿಯೋಕೆ ಹೋಗಿರ್ತೀವಿ, ಮನೇಲೇ ಇರ್ತಾರೆ ಹೆಣ್ಮಕ್ಳು ಕದ ಹಾಕಂದು ನಾವು ದುಡಿಯೋಕೆ ಹೋಗಿರ್ತೀವಿ. ಅಲ್ಲಿ ಏನೂ ಆಗ್ಬೋದು, ಬಿಸಿಲಲ್ಲಿ ದುಡಿತೀವಿ, ನನ್ನ ಕಾಲು ಕೈ ನೋವು ಬರ್ತದೆ, ಇನ್ನೊಂದು ಆಯ್ತದೆ. ನಾವು ಅಷ್ಟೆಲ್ಲ ಇದ್ರೂ ಮನೆ ಕಡೆ ಹೆಂಡತಿ ಹೆಂಗಿದ್ದಾಳಪ್ಪ, ಊಟ ಮಾಡೋದಿಲ್ಲ, ಇನ್ನೊಂದು ಮಾಡೋದಿಲ್ಲ. ಅಪ್ಪಿ ಬರ್ತಾ ಇದ್ದೀನಿ ಅಪ್ಪಿ, 1 kg ಮಟನ್ ತೊಗೊಬಿಡು, ಮಟನ್ ತಗೊಬರ್ತೀನಿ, ಚೆನ್ನಾಗಿ ಸಾಂಬಾರು ಮಾಡ್ಬಿಡು ಅಪ್ಪಿ, ಮಾಡಿಬಿಡು. 11 ಗಂಟೆ 12 ಗಂಟೆ ರಾತ್ರಿ ಬಡಿಸ್ಬೇಕು. ಮಟನ್ ಸಾಂಬಾರು ಮಾಡಿ, ಚಿಕನ್ ಸಾಂಬಾರು ಮಾಡಿ, ಚಪಾತಿ ಒತ್ತಿ ಆ ಟೈಮಲ್ಲಿ ಕೊಡ್ಬೇಕು ಇವ್ರಿಗೆ. ಜಾಸ್ತಿ ರೆಸ್ಟ್ರಿಕ್ಷನ್ ಹಾಕೋರು ಯಾರು? ನಾನೇ ಮನೆಯವರೇನೆ. ನಾನೇನೆ. ಅಂದರೆ ಒಂದು ಚೌಕಟ್ಟಿನಲ್ಲಿ ಬದುಕಬೇಕು ಅಂತ ಅಷ್ಟೇ. ಒಳ್ಳೆಯವ್ರ ಸಂಘ, ಒಳ್ಳೆ ದಾರಿಗಳು, ಒಳ್ಳೆ ಪುಸ್ತಕಗಳು ಓದಬೇಕು, ಒಳ್ಳೊಳ್ಳೆದು ಆಲೋಚನೆಗಳು ಮಾಡಬೇಕು ಅಂತ ಜಾಸ್ತಿ ಈ ಥರದವನ್ನೇ ಆಯ್ಕೆ ಮಾಡ್ಕೊತ ಜಾಸ್ತಿ. ಅಂದರೆ ರಿಸ್ಟ್ರಿಕ್ಷನ್ನು ಅಂತಲ್ಲ, ಜಾಸ್ತಿ ಒಳ್ಳೆದ ಕಡೆ ನಿನ್ನ ಗಮನ ಇರಲಿ ಅಂತ ಹೇಳ್ತಾ ಇರ್ತೀನಿ ಅಷ್ಟೇ. ಗಿಫ್ಟ್ ಯಾರು ಜಾಸ್ತಿ ಕೊಟ್ಟಿದ್ದು? ನಾನು ಅವಳು ಗಿಫ್ಟ್ ಕೊಟ್ಟವಳೆ, ಕಾಸು ಕೊಟ್ಟರು ಯಾರು? ಹಲೋ, ಮದ್ವೆಗಿಂತ ಮುಂಚೆ ಇವಾಗ ಮದ್ವೆ ಆದಾಗಿಂದ ಏನ್ ಗಿಫ್ಟ್ ಕೊಟ್ಟಿದ್ರೆ ಇವರೇ ಕೊಡ್ಬೋದು. ಆಯ್ತು, ಒಪ್ಕೋತೀನಿ, ಆಯ್ತು, ಇವರೇ ಜಾಸ್ತಿ ಕೊಡ್ಬೋದು. ತಪ್ಪು ಕಾಸು ಕೊಟ್ಟರು ಯಾರು?
ಸುಳ್ಳು. ಕಾಸು ಕೊಡ್ರಿ ಅದು. ಇವ್ರನ್ನ ಅಟ್ಲೀಸ್ಟ್ ಇವ್ರ ಮದ್ವೆ ಆಯ್ತು, ಮಾಡ್ಕೋತಾರೆ. ಈಗ ನಾನು ಗಂಡ ಬಂದಾಗ ಸಣ್ಣ ಚೆನ್ನಾಗ ಮಾಡಿಕ್ತಾರೆ, ಒಪ್ಕೋತೀನಿ. ಅದ್ ಮಾಡಿಕ ಕಾಸು ಕೊಡ್ರಿ ಅದು ಹಾಗಾದ್ರೆ ನಿಮ್ ಪ್ರಕಾರ ಆಯ್ತು. ಇವಾಗ ನಾನು ದುಡಿಯಕ್ ಹೋಗ್ಬೇಕೀಗ, ಕ್ಯಾಮ್ರಾ ಮುಂದೆ ನೀವು ಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ ಹೋಗಮ್ಮ ಕೆಲ್ಸಕ್ಕೆ ಹೋಗು ಅಂತ. ನೀನ್ ದುಡಿಯಕ್ ಹೋಗ್ಬಿಡ. ಒಟ್ನಲ್ಲಿ ಜಾಸ್ತಿ ಗಿಫ್ಟ್ ಕೊಟ್ಟಿರೋ ಅಂದ್ರೆ ನಾನು. ಸೊಪ್ಪು ಸೆದೆ ಗಿಫ್ಟ್ ಅದ ತಾನೆ, ಎಲ್ಲ ಕಾಳು ಕಡ್ಡಿ. ಈಗ ನೋಡಿ, ಈಗ ನನ್ನ ಹೆಂಡತಿ ಮೇಕಪ್ ಹಾಕಂದವಳೆ, ಈ ಮೇಕಪ್ ನಾನು ಒರಿಜಿನಲ್ ಕಲರ್ ನಿಮ್ದೇ ಮೇಕಪ್. ಆಮೇಲೆ ಕಣ್ಕಪ್ ಹಾಕವಳೆ, ಕಣ್ಕಪ್ ನಾನೇ ತಗೊಂಡ್ಬಂದಿದ್ದೀನಿ. ಲಿಪ್ಸ್ಟಿಕ್ ನಂದೆ, ಇದು ನಂದೆ. ಆಯ್ತು, ನಾನು ಯೂಸ್ ಮಾಡೋ ಲಿಪ್ಸ್ಟಿಕ್ ರೇಟ್ ಎಷ್ಟು? ಇದು ಯಾವ ಬ್ರ್ಯಾಂಡ್ ಯೂಸ್ ಮಾಡಿದೀನಿ? ನೋಡಮ್ಮ, ಅದೆಷ್ಟು ಕೋಟಿ ಆಯ್ತದ, ಏನ ಹೆಂಡತಿಗಿಂತ ದೊಡ್ಡದ? ಏನ್ ಕೋಟಿ ತರ್ಬೇಕು ಹೇಳು? ಏನ್ರಿ ಇವತ್ಕಂತ ಕ್ಯಾಮ್ರಾ ಮುಂದೆ ಹೀಗೆ? ಅತಿ ಹೆಚ್ಚು ಗಿಫ್ಟ್ ಕೊಟ್ಟಿರೋದು ಇವಳೇ ನನಗೆ, ಆದ್ರೆ ದುಡ್ಡು ಕೊಟ್ಟಿರೋದು ನಾನು. ಎರಡು ಸತ್ಯ. ಓಕೆನಾ? ಒಪ್ಕೋಬೇಕಾ? ಸತ್ಯ. ಯಾಕಂದ್ರೆ ಒಪ್ಕೋಬೇಕಾ? ಸತ್ಯನ ನಮ್ಮ ಅಪ್ಪ ಒಪ್ಪಿಸ್ಕೊಂತಾರೆ. ನನ್ ದುಡ್ಡೆಲ್ಲ ಎಷ್ಟು ಖರ್ಚು ಮಾಡಿದೆ ನೀನು ಅವನಿಗೋಸ್ಕರ. ಅಲ್ಲಿದ್ದಾಗ ಓಕೆ, ಇಲ್ಲಿಗೆ ನನ್ನ ಹತ್ರ ಬಂದಾದ್ಮೇಲೆ ಯಾಕಂದ್ರೆ ಸತ್ಯ ದೇವ್ರ ಮೆಚ್ತಾನ. ಇನ್ನೊಂದು ಬಲೂನ್ ಉದುರ್ತದೇನೋ, ಹೋದ್ರಲ್ಲಿ ಬಿಡತ್ತೆ. ತರ್ಲೆ ಮಾಡೋದು ಯಾರು? ಸತ್ಯವಾಗ್ಲೂ ನಾನೇ. ಯಾಕಂದ್ರೆ ಇವ್ರು ಆನ್ ಸ್ಕ್ರೀನ್ ಮಾತ್ರ ತರ್ಲೆ, ಮನೇಲಿ ಫುಲ್ ಸ್ಟ್ರಿಕ್ಟ್ ಆಫೀಸರ್. ತರ್ಲೆ ಜಾಸ್ತಿ ಊಟ ಮಾಡ್ತಾ ಇರ್ತೀನಿ. ನನಗೆ ಅಲ್ಲೇ ತರ್ಲೆ ಮಾಡಿ ಸಾಕಾಗಿರುತ್ತೆ. ಬೋರು ಮನಿಕೋಬೇಕು ಅನ್ನಂಗಾಗಿರುತ್ತೆ. ಇವ್ರು ಮಲ್ಕೊ ಅಂತ ಇರ್ತಾರೆ, ನಾನು ಬೆಡ್ಶೀಟ್ ಎಳೆಯೋದು, ಮಾತಾಡು, ನೀರ್ ಕುಡಿತೀಯಾ? ಅಲ್ಲಿ ನೀರ್ ಕುಡಿಬೇಕು ಅಂತ ಇದೊಂದು ರೀಲ್ಸ್ ನೋಡು, ಅಯ್ಯೋ ಬಾಯಿ ಮಣ್ಣ ಹಾಕ, ನನಗೆ ಸಿಟ್ಟು ಹತ್ತಾ ಇರ್ತದೆ. ಮೂಡ್ ಸ್ವಿಂಗ್ಸ್ ಯಾರಿಗ್ ಜಾಸ್ತಿ? ನಮ್ಮ ಬಾಸ್. ನನ್ಗೆ ನಿಮ್ಗೇನೆ ಮೂಡ್ ಚೇಂಜ್ ಆಗ್ತಿರುತ್ತೆ ಅವಾಗ ಅವಾಗ. ಮೂಡ್ ಅಂದ್ರೆ ಯಾವ ತರ? ಒಂದ್ಸಲ ಕೋಪ ಆಗಿರ್ತೀರಾ, ಒಂದ್ಸಲ ಖುಷಿ ಪಡ್ತೀರಾ, ಹೌದು, ಇನ್ನೊಂದ್ಸಲ ಇದ್ದಿದ್ದಂಗೆನ ಹೆಂಗೋ ಕುಣಿದಾಡ್ಬಿಡ್ತೀರಲ್ಲ. ನಾನಾ? ಇನ್ನು ನಾ ಸೈಲೆಂಟಾಗಿ ಗಂಭೀರವಾಗಿರ್ತೀನಿ. ನೀವು ಹೇಳೋದು ಕೆಲಸ ಮಾತ್ರ ಮಾಡಿಬಿಟ್ಟು ಅದೇನೋ ಅಂತಾರ, ಹೆಣ್ಮಕ್ಳಿಗೆ ಒಂದ್ಸಲ ಜ್ಞಾನ ಇದ್ದಂಗೆ ಇನ್ನೊಂದ್ಸಲ ಇರುತ್ತೆ. ಮೊಬೈಲ್ ನಂಬರ್ ಯಾರಿಗ್ ನೆನಪಿದೆ? ಸತ್ಯವಾಗ್ಲೂ ಇಬ್ರಿಗೂ ನೆನಪಿಲ್ಲ. ಮೇಡಮ್, ಯಾಕೆಂದ್ರೆ 3 ನಂಬರ್ ಇಟ್ಕೊಂಡವಳೆ. ಯಾವ ನಂಬರ್ ನೆನಪತ್ತದೆ? ನಾನು ಒಂದೇ ನಂಬರ್ ತಗೊಂಡಿರೋದು. ಯಾವಾಗ ಹೆಚ್ಚು ಕಡಿಮೆ ಒಂದು 20 ವರ್ಷ ಆಯ್ತೇನೋ. 20 ವರ್ಷದಿಂದನೂ ಒಂದೇ ನಂಬರ್ ನನ್ನ ಹತ್ರ ಇರೋದು. ನನ್ನ ತಮ್ಮಂದು ಬಾಯಿಲೈತೆ, ಅದು ಬಿಟ್ಟರೆ ಇವಳ್ದು 3 ನಂಬರ್ ಐತೆ, ನನ್ನ ಬಾಯಲ್ಲಿ ನೆನಪಿಲ್ಲ. ಇವ್ರದ್ದು 2 ನಂಬರ್ ಇದೆ ಮೇಡಮ್, ನಂದು 3 ನಂಬರ್ ಇದೆ. ಬಟ್ ಕಾಲ್ಸು ಕನೆಕ್ಟ್ ಆಗೋದು ಬರೀ 2 ನಂಬರ್ ಅಷ್ಟೇ. ಬಿಕಾಸ್ ಆಫ್ ನಮ್ಮ ಊರಲ್ಲಿ ಟವರ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಒಂದು BSNL ಒಂದು ಜಿಯೋ ಇದೆ ಅಷ್ಟೇ. ಫಸ್ಟ್ ಪ್ರಪೋಸ್ ಮಾಡಿದ್ ಯಾರು? ಇವಳೆ. ಇವರು? ನಾನಂತೂ ಪ್ರಪೋಸ್ ಮಾಡಿಲ್ಲ. ಫಸ್ಟ್ ನೀವೇ ಮಾಡಿದ್ದು? ನಾನು ಮಾಡಿಲ್ಲ, ನೀನೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ಹೌದಾ? ನಾವು ಫಸ್ಟು ಐ ಲವ್ ಯು ಅಂತ ಕಳಿಸ್ದೆ, ಐ ಲೈಕ್ ಯು ಅಂತ ಕಳಿಸಿದ್ಲು. ನಾನು ಐ ಲವ್ ಯು ಅಂತ ಕಳಿಸ್ದೆ. ನಾನು ಐ ಲೈಕ್ ಯು ಅಂತ ಕಳಿಸಿದ್ದೀನಲ್ವಾ, ಇಷ್ಟ ಬೇರೆ ಪ್ರೀತಿ ಬೇರೆ. ಸೊ ಅಲ್ಲಿ ಪ್ರಪೋಸ್ ಫಸ್ಟ್ ಗೋಸ್ ಟು ಯುವರ್ಸ್ ಓನ್ಲಿ. ನಾನು ಅದನ್ನ ಸುಮ್ಮನೆ ಮೆಸೇಜಲ್ಲಿ ಕಳಿಸಿತ್ತು. ಬಟ್ ಪ್ರಾಮಾಣಿಕವಾಗಿ ಮನಸ್ಸಿಂದ ನಾನು ಪ್ರೀತಿ ಅಂತ ಇದು ಮಾಡುತ್ತೋ ದೇವಸ್ಥಾನದಲ್ಲಿ. ಎಸ್. ಡೇ ರಿಪೋರ್ಟ್ ಮೊದಲು ಕೊಡೋದು ಯಾರು? ಆ್ಯಕ್ಚುಲಿ ಇವರಂತೂ ಏನೂ ಶೇರ್ ಮಾಡಲ್ಲ, ಅದು ಇತ್ತಿರುತ್ತೆ. ಸೊ ಡೇ ರಿಪೋರ್ಟ್ಸ್ ಅಂದರೆ ನನಗೆ ಗೊತ್ತಲ್ಲ, ಇವತ್ತು ಕಾಳು ತೊಗೊಂಡೆ, ಅದು ತೊಗೊಂಡೆ, ಇವತ್ತು 10 ಖರ್ಚಾಯ್ತು, ಇವತ್ತು ನಾನು ಮೇಕಪ್ ಮಿಸ್ ತೊಗೊಂಡೆ, ಇವತ್ತು ಒಂದು ಡ್ರೆಸ್ ತೊಗೋಬೇಕು ಅನ್ನಿಸ್ತು, ಅದು ತೊಗೊಂಡೆ, ಇದು ತೊಗೊಂಡು ನೆಕ್ಸ್ಟ್ ತೊಗೋಬೇಕಲ್ಲ ಮೇಡಮ್, ದುಡಿತಾ ಇದ್ದಾರಲ್ಲ, ತೊಗೋಬೇಕು. ಬಂದಕ್ಷಣ ರೀ ಅದು ತಗೋಬೇಕು, ಇದು ತೊಗೋಬೇಕು, ಅಲ್ಲಿಗೆ ಹೋಗಿದ್ದು ಇಲ್ಲಿ ಹೋಗಿದೆ, 2 ದಿನ ಆಗಿರ್ಕಿಲ್ಲ. ಒಂದ್ಸಲ ಉಬ್ಬನ್ನ ಅದೇನೋ ಇದು ಮಾಡಿಸ್ಕೊಬತ್ತೀನಿ, ಒಂದಿನ ತಲೆ ಕೂದಲು ಮಾಡಿಸ್ಕೊಬತ್ತೀನಿ, ಒಂದಿನ ಮಕ ಮಾಡಿಸ್ಕೊಬತ್ತೀನಿ, ಬೆಲ್ಟ್ ಮಾಡಿಸ್ಕೊಬತ್ತೀನಿ. ಅವೆಲ್ಲ ಯಾರು ನಮ್ಮ ನಾನು ನೋಡಿ ಇವಾಗ ಕ್ಯಾಮ್ರಾ ಮುಂದೆ ಕುತ್ಕೋಬೇಕು. ವರ್ಷಕ್ಕೆ ಒಂದ್ಸಲ ಮಾಡಿಸ್ಕೊಂಡ್ರೆ ಓಕೆ ಓಲೇತಾಗ ಏನೋ ಮಾಡಿಸ್ಕೊಂಬಂತ ಇರ್ಬೋದು. ವಾರಕ್ಕೊಂದ್ಸಲ ಅರೆ ಅದೇನೋ ಉಬ್ಬು ಮಾಡಿಸ್ಕೋಬೇಕು, ಇದು ಮಾಡಿಸ್ಕೋಬೇಕು, ಅದು ಮಾಡಿಸ್ಕೊಂಡ್ರೆ ಅಪ್ಪ ನನಗೆ ಹೆಣ್ಮಕ್ಳಿಗೂ ಇಷ್ಟೆಲ್ಲ ಪ್ರಾಬ್ಲಮ್ ಅಂತ ನನಗೆ ಸತ್ಯವಾಗಿ ಗೊತ್ತಾಗಿದೆ. ಮದುವೆ ಆಯ್ತಿರ್ಲಿಲ್ಲ ಅಲ್ವಾ? ಇಲ್ಲ, ಮದುವೆ ಆಗುವೆ. ಅದಕ್ಕೆ ನಾನೇ ಬ್ರಹ್ಮಚಾರಿ ಹಂಗನೆ ತಲೆ ಎಲ್ಲ ಸುಳ್ಳು. ಹಲೋ, ನೈಸ್ ಮಾಡಿಸ್ತೀನಿ. ಯಾರು ಬಣ್ಣ ಹಚ್ಚೋದು ತಲೆಗೆ? ಯಾರು ಬಣ್ಣ ಹಚ್ಚೋದು? ಬಣ್ಣ ಅಲ್ಲ, ಇದು ನೈಸು. ಏನ್ ನೈಸು? ಯಾರು ನೈಸ್? ನೋಡಿ ನಂದೆಲ್ಲಿ ನೈಸ್ ಇದೆ? ಏನು ಇಲ್ಲ, ಎಲ್ಲ ಸುಳ್ಳು. ಕರ್ಲಿಯರ್ ಮಾಡ್ಸೋಕ್ಕೆ ಇವ್ರು ಪಾರ್ಲರ್ಗೆ ಹೋಗ್ತಾರೆ, ಮುಖನ ಫೇಸ್ ವಾಶ್ ಮಾಡ್ಸೋಕ್ಕೆ ಇವ್ರು ಹೋಗ್ತಾರೆ. ಇನ್ನು ಹೆಂಗನ್ ಎನರ್ಜೆಟಿಕ್ ಇರ್ಬೇಕಂತ ಡ್ರಿಂಕ್ಸ್ ಅಂತ ಅದಂತ ಇದಂತ ಒಳ್ಳೇದಕ್ಕೆ ಇರ್ದಂದ್ರೆ ಸಾಫ್ಟ್ ಡ್ರಿಂಕ್ಸ್ನ ತಗೊಂಡು ಮಾಡ್ಕೊಂಡು ಎನರ್ಜೆಟಿಕ್ ಆಗಿರೋದು ಇವರು. ಸಾಫ್ಟ್ ಡ್ರಿಂಕ್ಸ್ನ ತಗೊಂಡು. ಸಾಫ್ಟ್ ಡ್ರಿಂಕ್ಸ್ ಅಂದ್ರೆ ಯಾವ್ದು? ಎಣ್ಣೆ ಕುಡಿತಾನೆ ಅಂತ ಹೇಳ್ಬಿಡಕ್ಲ ಕ್ಯಾಮ್ರದ ಮುಂದೆ. ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳಿದ್ದು. ಸಾಫ್ಟ್ ಡ್ರಿಂಕ್ಸ್ ಅಂದ್ರೆ ಏನು ಹೇಳು? ಫ್ರೆಶ್ ಫ್ರೂಟ್ ಜ್ಯೂಸ್ಗಳು. ಹಂಗೆ ಹೇಳು. ಮತ್ತೆ ಡ್ರಿಂಕ್ಸ್ ಅಂದಾಗ ಯಪ್ಪ, ಆಮೇಲೆ ಕರ್ನಾಟಕ ಮುಂದೆ ಕುಡಿತಾ ಕೂತ್ಕೊತೀನಿ ನನ್ನ ಗಂಡ ಅಂತ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ವ್ಯಕ್ತಿ ಯಾರು? ನಾನು ತಲೆ ಕೆಡಿಸ್ಕೊಳ್ಳಲ್ಲ ಮೇಡಮ್, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ.
ಯಾಕಂದರೆ ಇವ್ರ ತಲೆ ಫುಲ್ ಇಷ್ಟು ಕೂದಲುಗಳಿದೆಯಲ್ಲ, ತಲೆ ಕೆಡ್ಸ್ಕೊಂಡು ಇವ್ರ ಕೂದಲು ಒಂದಾದ್ರು ಉದಿಸ್ಕೊಳ್ಳಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಇನ್ಮೇಲೆ ಜವಾಬ್ದಾರಿ ಸಂಸಾರದ ಹೊರೆಯನ್ನು ನನ್ನ ಪತಿರಾಯನಿಗೆ ಅಂದ್ರೆ ನನಗೆ ಪ್ರತಿಯೊಂದಕ್ಕೂ ಒಂದು ಜವಾಬ್ದಾರಿ ಐತೆ, ತಲೆ ಕೆಡಿಸ್ಕೊತಾ ಇರ್ತೀನಿ. ಇವತ್ತು ಕೆಲಸ ಸಿಗ್ನಿಲ್ಲ ಅಂದ್ರೆ ಹೆಂಗಪ್ಪ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳೋದು, ಅಲ್ಲಿ ನಮ್ಮ ತಾಯಿನ ಹೆಂಗಪ್ಪ ಚೆನ್ನಾಗಿ ನೋಡ್ಕೊಳ್ಳೋದು, ಹಂಗೆ ಅಂದರೆ ಪ್ರತಿಯೊಂದಕ್ಕೂ ತಲೆ ಕೆಡಿಸ್ಕೊರ್ಲೇಬೇಕು. ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ. ಬಟ್ ಇವ್ರ ಮದುವೆ ಆದಾಗಿಂದ ನಂದು ಎಷ್ಟು ಲಾಂಗ್ ಅಂಡ್ ಹೆಂಡತಿಯಾಗಿ ನಮ್ಮ ಮನೇಲೆಲ್ಲ ಕೇಳ್ತಿರ್ತಾರೆ, ಹೇಳಿದ್ದು ಹೆಣ್ಮಕ್ಳಿಗಂದ್ರೆ ಒಂದು ಕೂದಲು ಅನ್ನೋದು ಒಂದು ಲಕ್ಷಣ ಇದಿರುತ್ತೆ. ಇವ್ರನ್ನ ತಲೆ ಮದುವೆ ಮಾಡ್ಕೊಳ್ಳೋದು ನನ್ನ ಕೂದಲು ಉದುರ್ತಾ ಇದೆ, ಇವ್ರ ಕೂದಲೇನು ಉದುರಲಿಲ್ಲ. ಅದಕ್ಕೆ ನೀನು ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ, ಇನ್ನೂ ಸಂಸಾರದ ಭಾರವನ್ನು ನಿನಗೆ ಏರಲಿದ್ದೇನೆ. ಕೂದಲಿಗೋಸ್ಕರ ನಾನು ತಲೆ ಕೆಡಿಸ್ಕೋಬೇಕಂತೆ. ಮೇಡಮ್ ಹೆಂಡತಿ ಬಗ್ಗೆ ಒಂದು ಮುಖದಲ್ಲಿ ಒಂದು ಪಿಂಪಲ್ಸ್ ಬಂದ್ಬಿಟ್ಟು ಅಯ್ಯೋ ನಮ್ಮ ಹೆಂಡತಿ ಮುಖದಲ್ಲಿ ಪಿಂಪಲ್ ಬಂತಲ್ಲ ಹಾಗೆ ಹೀಗೆ ಅಂತ ಫೀಲ್ ಮಾಡಬೇಕು. ಹೆಂಡತಿ ನಮ್ಮ ಕಡೆ ಮಳೆ ಬಂದ್ರೆ ಏನು ಮಾಡ್ಬೇಕು, ಅನ್ನ ಊಟ ಮಾಡಿದ್ರು ಕೈ ತೊಳ್ಬಿಟ್ಟು ಅದ್ರ ಮಕ ಸಿಕ್ಬಿಟ್ರು ಊಟ. ಅಯ್ಯೇ ಸತ್ಯವಾಗ್ಲೂ ನಮ್ಮ ಹಳ್ಳಿ ಕಡೆ ಹೆಂಗೆ ಅಂದ್ರೆ ಮಡವೆ ಗಿಡವೆ ಬತ್ತು ಅಂದ್ರೆ ಯಾವ ಅದು ಏನು ಹಂಚ್ಕೊಬಾರ್ದು, ಊಟ ಮಾಡ್ಬೇಕು. ಊಟ ಮಾಡ್ಬಿಟ್ಟು ಹಿಂಗೆ ಕೈ ಹಿಂಗೆ ತೊಳಿತೀವಲ್ಲ ಅದೇ ಕೈನಲ್ಲಿ ರಿಯಲಿ ನಮ್ಮ ಹಳ್ಳಿ ಕಡೆ ಟಿಪ್ಸ್ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಈ ಥರ ಮಾಡ್ಕೊಂಡ್ರೆ ಸತ್ಯವಾಗ್ಲೂ ಹೊಂಟೋಗ್ಬಿಡ್ತದೆ. ಅದು ಬಿಟ್ಬಿಟ್ಟು ಆ ಮಡವೆಗೊಂದು ಕ್ರೀಮ್ ಅಂತೆ ಅದಂತೆ ಇದಂತೆ ಈ ದುಡ್ಡೆಲ್ಲ ವೇಸ್ಟು. ಮೇಡಮ್ ನಂಗೆ ಲೇಟ್ ಆಗ್ತಿದೆ, ಕ್ಯಾಬ್ ಗೀಬ್ ಮಾಡ್ಕೊಡಿ, ನಾನು ನೀವೆಲ್ಲ ಮುಗಿಸ್ಕೊಂಡು ಬನ್ನಿ. ಚೆನ್ನಾಗಿದ್ದಿಲ್ಲ ಇಲ್ಲ ರೀ ಏನಿಲ್ಲ, ನೀವು ಹೇಳೋ ಮಾತು ನೋಡಿ ರಪ್ಪ ನಿಜವಾಗ್ಲೂ ಎಷ್ಟು ನಾನು ಬ್ಲಾಸ್ಟ್ ಆಗೋದಕ್ಕೆ ಒಂದೊಂದು ಬಲೂನ್ ತೋರಿಸ್ತದೆ ಕೋಪನ. ಎಷ್ಟು ಸುಂದರವಾಗಿದೆ ಅಂದ್ರೆ ನನಗೆ 2 ಕಣ್ಣೇ ಸಾಕಾಯ್ತಲ್ಲ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಕ್ಕೆ. ನಮ್ಮ ಅಪ್ಪ ಸತ್ಯವಾಗ್ಲೂ ಎಷ್ಟು ಕೋಪಿಸ್ಕೊಂತಾರೆ. ಯಾರೋ ನಮ್ಮಮ್ಮ ನಮ್ಮ ರಿಯಲಿ ನೀನು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ರೆ ಯಾವತ್ತು ಕಸ್ತೂರಿನ ಚೆನ್ನಾಗಿಲ್ಲ ಅಂದ್ರೆ ಇದ್ದಾಗ್ಬಿಡ್ತದೆ. ಕಪ್ಪು ಕಸ್ತೂರಿ ಹಾಗಾದ್ರೆ ಕಪ್ಪುಗಿದ್ದೀನಂತನಾ? ಕಸ್ತೂರಿ ನಾನು ಹೇಳ್ತಾ ಇರೋದು. ಕಸ್ತೂರಿ ಅಂದ್ರೆ ಏನು ಹೇಳು? ನಿಜವಾಗ್ಲೂ ನೀನು ಎಷ್ಟು ಮುದ್ದಾಗಿದ್ದೀವಿ ಗೊತ್ತಾ. ಅದಕ್ಕೆ ಒಂದೊಂದು ಬಲೂನ್ ಬ್ಲಾಸ್ಟ್ ಆಗ್ತಿದೆ. ಸರಿ ಭಾಳ ಸೂಪರ್ ಅವಳೆ, ಹೆಂಗ ಅವಳೆ ಅಂದ್ರೆ ಅಪ್ಪ 2 ಕಣ್ಣು ಸಾಲ ಕಣ್ಮುಚ್ಚು. ಇದು ಬ್ಯೂಟಿ ಆಗಿರೋರಿಗೆ ಒಂದು ಇದಿಕ್ತಾರೆ, ಕಣ್ಣಿಷ್ಟ ಆಗ್ಬಾರ್ದು ಅಂತ ದೃಷ್ಟಿ ಬಿಟ್ಟ. ದೇವ್ರು ನಿನ್ಗೆ ಅಲ್ಲೇ ಕಳಿಸ್ಬಿಟ್ಟವನೆ, ನಿನ್ನ ಹತ್ರ ಏನು ಇಕ್ಕಿಸ್ಕೊಳ್ಳೋದು ಬೇಡ ಅಂತ. ಇಕ್ಸ್ಕೊಳ್ಳೋದು ಬೇಡ ಬಿಟ್ಟು ದೇವರು ಬೇಡ ಅಂತ ಹಿಂಗೆ ತಲೆ ಹಿಂಗೆ ಅನ್ಕೋತಾ ಇದ್ದೀನಿ. ತಗೊಳ್ಳಿ ಕೂಮ ಅದು ಇದೇ ಕತೆ ಅಂದ್ರೆ ತಲೆ ಬಾಚ್ಕೊಳ್ಳಿ, ಯಾರಾದ್ರೂ ಸಬಲಿಗರು ಬರ್ತಾವ್ರೆ ಅವ ಈಗ ಹೇಗಿರೋದು ಅಂದ್ಬಿಟ್ಟ ಇದು ಮಾಡಿದೆ. ನಾನು ನಮ್ಮಮ್ಮನ್ನ ನಂಗೆ ಗೊತ್ತೇ ಇಲ್ಲ, ನಿನ್ನ ಗಂಡ ಯಾಕೆ ಹಿಂಗಿದ್ದಾರೆ, ತಲೆ ಬಾಚ್ಕೊಳಕ್ಕೆ ಕೇಳೋ, ಅಲ್ಲಿ ಕೊಬ್ಬರಿ ನೆಟ್ಟಿದ್ದೀನಿ ಬಾಚ್ಕೊಳಕ್ಕೆ ಕೇಳೋ ಅಂತಿದ್ದಾರೆ, ಪೌಡ್ರ್ ಹಾಕೊಳಕ್ಕೆ ಕೇಳು ಬಾಚ್ಕೊಳಕ್ಕೆ ಕೇಳೋ ಅಂತ. ಅಂದರೆ ನೀವು ಕ್ಯಾಮ್ರಾದಲ್ಲೆಲ್ಲ ಸ್ವಲ್ಪ ಕಲರ್ ಆಗಿ ಅದು ನಂಗೆ ಸ್ವಲ್ಪ ನಮ್ಮ ಮಳೆಯ ಸ್ವಲ್ಪ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಲಿ ಹಾಗೆ ಹೀಗೆ ಅಂತ ಇಷ್ಟಪಡೋದು. ಆಮೇಲೆ ಅಂದೆ ಅವರು ಜೀವನಮಾನದಲ್ಲಿ ತಲೆನೇ ಬಾಚಲ್ಲ ಅವರು ಅಂತ ನಾನು ಹೇಳಿದೆ ಅವ್ರಿಗೆ. ನಾವು ಕರ್ಲಿ ಮುಗಿ ಬರಸಲ್ಲ ಹಿಂಗೇನೆ ಸೇಮ್ ಹಿಂಗಂದ್ರೆ ಮುಗಿ. ಇವಾಗ ಹೋದ ಅದೊಂದು ಜೋಕ್ ನಡೀತಾ ಇರುತ್ತೆ ಮನೇಲಿ, ಅಮ್ಮ ನೋಡಿ ನಿಮ್ಮ ಮಳೆ ಹಿಂಗೆ ಅಂತಂದ್ರೆ ಸಾಕು ಬಾಚನಿಗೆ ತಲೆ ಬಾಚ್ಕೊಳ್ಳಿ ಸ್ವಲ್ಪ ಅಂತಾರೆ ನಮ್ಮಮ್ಮ. ಅವಾಗೆಲ್ಲ ನಕ್ಬಿಡ್ತೀವಿ. ಸೊ ನಮ್ಮಿಬ್ಬರು ಜೋಡಿ ಬಗೆಗೆ ನಮ್ಮಮ್ಮ ನಮ್ಮ ಅಪ್ಪಂಗೆ ಒಳ್ಳೆ ಮೆಚ್ಚುಗೆ ಇದೆ. ಸೊ ತುಂಬ ಒಂಥರ ನಮ್ಮಿಬ್ಬರು ಜೋಡಿನೂ ಮುದ್ದಾಗಿದೆ ಅಂತೇಳಿ ನನ್ನ ಫ್ರೆಂಡ್ ಸರ್ಕಲ್ಲು ಹೇಳಿದ್ದಾರೆ, ನನ್ನ ಫ್ಯಾಮಿಲಿಯಲ್ಲೂ ತುಂಬ ಇಷ್ಟಪಟ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.